ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಕಾಡು ಮಾವಿನ ಹಣ್ಣಿನ ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡುವಂತಿದ್ದೀನಿ. ಮೊದಲಿಗೆ ನಾನು ಮಾವಿನ ಹಣ್ಣು ತೊಗೊಂಡಿದ್ದೇನೆ. ನೋಡಿ, ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೋದು, ಇದರಲ್ಲಿ ಎರಡು ಥರ ಸಣ್ಣದು ಇದೆ, ಸ್ವಲ್ಪ ದೊಡ್ಡದು ಒಂದೆರಡು ಇದೆ. ಹಾಗೆಯೇ ಅದಕ್ಕೆ ಜೋಡಿಸ್ಕೊಂಡಿರುವ ಸಾಮಾನುಗಳು ಈ ಥರ ಇದೆ ನೋಡಿ. ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 6 ಊರು ಮೆಣಸು, ಹಾಗೆ ಒಂದು ತೆಂಗಿನಕಾಯಿಯ ಕಾಲು ಭಾಗ ಅಂದರೆ ಒಂದು ಭಾಗದ ಅರ್ಧದಷ್ಟನ್ನು ತುರಿದು ಹಾಕ್ಕೊಂಡಿದ್ದೇನೆ. ಒಂದು 2 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಜೀರಿಗೆ, 1/4 ಸ್ಪೂನು ಮೆಂತ್ಯೆಯನ್ನು ತೊಗೊಂಡಿದ್ದೇನೆ. ಹಾಗೆಯೇ 2 ಕಡ್ಡಿ ಕರಿಬೇವಿನ ಎಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ನಾನು ಮೊದಲಿಗೆ ಈ ಇದು ತೆಂಗಿನಕಾಯಿ, ಮೆಣಸು ಇವುಗಳನ್ನೆಲ್ಲ ಬಿಸಿ ಮಾಡ್ಕೊಳ್ತೇನೆ. ಅಂದರೆ ಸ್ವಲ್ಪ ಬೆಚ್ಚ ಮಾಡ್ಕೊಳ್ಬೇಕು, ಹುರ್ಕೊಳ್ಳೋದು ಅಂತ ಹುರ್ಕೊಳ್ತೀನಿ. ನೋಡಿ, ನಾನೊಂದು ಅಗಲವಾದ ಪಾತ್ರೆ ತೊಗೊಂಡಿದ್ದೇನೆ. ಈಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಒಂದು 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ನಾನು ಒಂದೊಂದಾಗಿ ಹಾಕ್ಕೊಂಡು ಹುರ್ಕೊಳ್ಳಿಕ್ಕಿದ್ದೇನೆ. ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗ್ತಾ ಇದ್ದ ಹಾಗೆ ನಾನು 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಇದು ಮಾವಿನ ಹಣ್ಣಿನ ಯಾವುದೇ ರೆಸಿಪಿಯನ್ನು ಮಾಡಿದಾಗ ಸಾಸಿವೆಯನ್ನು ಹುರಿದು ಹಾಕೋದ್ರಿಂದ ಅದಕ್ಕೆ ಒಂದು ಒಳ್ಳೆಯ ರುಚಿ ಬರ್ತದೆ. ಹಾಗಾಗಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಕೊತ್ತಂಬರಿಯನ್ನು ಹಾಕ್ಕೊಳ್ತೇನೆ. ಹಾಗೆ ಮೆಂತ್ಯ ಕಾಳನ್ನು ಹಾಕ್ಕೊಳ್ತೇನೆ. ಸಾಸಿವೆಯನ್ನು ಸೇರಿಸ್ಕೊಂಡೆ. ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕೊಂಡಿದ್ದೇನೆ. ಇದರ ಜೊತೆಯಲ್ಲೇ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಾನು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತೇನೆ. ಈಗ ತೆಂಗಿನಕಾಯಿ ಒಳ್ಳೆ ಪರಿಮಳ ಬರ್ತಾ ಇದೆ. ಈ ಹಂತಕ್ಕೆ ಬರುವಾಗ ಆಫ್ ಮಾಡುವ. ತುಂಬ ಹುರಿದೆ ಬೇಡ. ಈಗ ಸ್ಟವ್ ಆಫ್ ಮಾಡಿಕೊಳ್ಳುವ, ತಣ್ಣಗಾಗಲಿ. ಈಗ ನಾನು ಮಾವಿನ ಹಣ್ಣನ್ನು ಕಟ್ ಮಾಡಿಕೊಳ್ತೇನೆ. ಈಗ ನೋಡಿ, ಎಲ್ಲ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಇದನ್ನೀಗ ಬೇಯಲಿಕ್ಕೆ ಇಡ್ಲಿಕ್ಕುಂಟು. ಸ್ವಲ್ಪ ಹೀಗೆ ಮಾಡಿ ಅದರ ಪಲ್ಪ್ ಸ್ವಲ್ಪ ಹೊರಗೆ ಬರಲಿ. ಈಗ ಅದನ್ನು ನಾನು ಈ ಪಾತ್ರೆಗೆ ಹಾಕ್ಕೊಳ್ತೇನೆ. ಬೇಯಿಸೋ ಪಾತ್ರೆ, ಮಣ್ಣಿನ ಪಾತ್ರೆ. ಹಾಗೆ ಸಿಪ್ಪೆ ತೆಗೆದು ಹೀಗೆ ಇಟ್ಕೊಂಡಿದ್ದೀನಲ್ಲ, ಇದನ್ನು ಸ್ವಲ್ಪ ಹಿಚಿಕೆ ಅದರ ರಸ ತೆಗೆಯುವಂಥ. ಸಿಪ್ಪೆಯನ್ನು ಬೇಯಲಿಕ್ಕೆ ಹಾಕೋದು ಬೇಡ. ಇದಕ್ಕೊಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಚ್ಕಿದ್ರೆ ಆಯಿತು. ನಾನೀಗ ಪಲ್ಪನ್ನೆಲ್ಲ ತೆಗೆದು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಇಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಈಗ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದನ್ನು ಮುಚ್ಚಿಡ್ತೇನೆ. ಅಷ್ಟರಲ್ಲಿ ನಾನು ಈ ಮಸಾಲೆಯನ್ನು ರುಬ್ಬಿಕೊಂಡು ಬರ್ತೇನೆ. ಈಗ ನಾನು ಮಸಾಲೆ ರುಬ್ಬಿಕೊಂಡು ಬಂದೆ ನೋಡಿ, ಈ ಥರ ರುಬ್ಬಿದ್ದೀನಿ. ಇತ್ತ ಮಾವಿನ ಹಣ್ಣು ಬೇಯಲಿಕ್ಕೆ ಇಟ್ಟದ್ದು ಬೆಂದಿದೆ, ಬೇಯ್ತಾ ಇದೆ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ
ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡ್ರೆ ಆಯಿತು, ತುಂಬ ನೀರು ಮಾಡೋದು ಬೇಡ, ಸ್ವಲ್ಪ ಗಟ್ಟಿ ಇರಲಿ. ಸ್ವಲ್ಪ ಜಾರು ತೊಳೆದು ನೀರು ಹಾಕ್ಕೊಂಡ್ರೆ ಸಾಕು. ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇದು ಕುಚ್ಚಲಕ್ಕಿ ಅನ್ನಕ್ಕೂ ಆಗ್ತದೆ, ಬೆಳ್ತಿಗೆ ಅಕ್ಕಿ ಅನ್ನಕ್ಕೂ ಊಟಕ್ಕೆ ಒಳ್ಳೆಯ ಸಾಂಬಾರಾಗ್ತದೆ. ಈ ಮಾವಿನ ಹಣ್ಣಲ್ಲಿ ತುಂಬ ಥರದ ರೆಸಿಪಿಗಳನ್ನ ಮಾಡ್ತಾರೆ. ಇದನ್ನು ಹಿಚ್ಕಿ ಮಾಂಬಳ ಅಂತ ಮಾಡಿ ಒಣಗಿಸಿಟ್ಕೊಳ್ತಾರೆ. ಹಾಗೆಯೇ ಚಂಡ್ರು ಪುಳಿ ಅಂತ ಮಾಡ್ತೇವೆ ನಾವು, ಉಪ್ಪು ಮುಂಚಿಂದ ಮಾಡ್ತೇವೆ ಹಿಚ್ಕಿ ಬಿಟ್ಟು. ಇದೆಲ್ಲ ಕುಚ್ಚಲಕ್ಕಿ ಅನ್ನ ಅಥವಾ ಬೆಳ್ತಿಗೆ ಅನ್ನ ಯಾವುದಕ್ಕೂ ಸಹ ಊಟದ ಜೊತೆಗೆ ಒಳ್ಳೆಯ ಇದು ಟೇಸ್ಟ್ ಕೊಡ್ತದೆ, ಮತ್ತು ಊಟ ಮಾಡೋದಕ್ಕೆ ಇನ್ನಷ್ಟು ಊಟ ಬೇಕು ಅಂತ ಹೇಳುವಾಗೆ ಬಾಯಿಗೆ ರುಚಿ ಕೊಡ್ತದೆ. ಇದೀಗ ನಾನು ಮುಚ್ಚಳ ಇಟ್ಟು ಇದನ್ನು ಒಂದು ಕುದಿ ಬೆಳೆಸ್ತೇನೆ, ಚೆನ್ನಾಗಿ ಕುದಿಲಿ. ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ. ನಾನು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೇನೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೆ. ಸಾಸಿವೆ ಸಿಡಿತಾ ಇದೆ ನೋಡಿ. ಇವಾಗ ಕರಿಬೇವಿನ ಎಲೆಯನ್ನು ಸೇರಿಸ್ಕೊಂಡೆ. ಇದಕ್ಕೆ ಬೇರೆ ಏನು ಬೆಳ್ಳುಳ್ಳಿ ಅದು ಏನು ಹಾಕೋದು ಬೇಡ, ಇದಿಷ್ಟೇ ಸಾಕು ಒಗ್ಗರಣೆಗೆ. ಸ್ಟವ್ ಆಫ್ ಮಾಡ್ಕೊಳ್ತೇನೆ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಇಳಿಸಿ ಇಟ್ಕೊಂಡು ಅದನ್ನು ಹಾಕ್ಕೊಳ್ಬೇಕು. ಈಗ ಸಾಂಬಾರು ಇಳಿಸಿ ಇಟ್ಟಿದ್ದೇನೆ ನೋಡಿ. ಇದಕ್ಕೆ ಒಗ್ಗರಣೆಯನ್ನು ಸೇರಿಸ್ಕೊಳ್ತೇನೆ. ಈಗ ರುಚಿಯಾದ ಕಾಡು ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ ನೋಡಿ. ಈ ಮಾವಿನ ಹಣ್ಣು ಸಿಗುವ ಸೀಸನ್ಗಳಲ್ಲಿ ಅದರಲ್ಲಿ ಮಾಡುವಂಥ ಕೆಲವೊಂದು ರೆಸಿಪಿಗಳನ್ನ ನಾವು ಮಾಡಿಕೊಂಡ್ರೆ ಅದರ ರುಚಿಯನ್ನು ನಾವು ಸವಿಬಹುದಾಗ್ತದೆ. ನಿಮಗೂ ಮಾವಿನ ಹಣ್ಣು ಸಿಕ್ಕಿದರೆ ಇದನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.